ಸೈಬರ್ ಕ್ರೈಮ್ ಅಪರಾಧದಿಂದ ಜನರು ತತ್ತರಿಸಿ ಹೋಗುತ್ತಿದ್ದಾರೆ. ಇತ್ತೀಚೆಗೆ ವಂಚಿಸುವವರ ಹಾವಳಿ ಹೆಚ್ಚಾಗುತ್ತಿದೆ. ಮೊಬೈಲ್, ಲ್ಯಾಪ್ಟಾಪ್ ಬಳಸಿಕೊಂಡು ಹ್ಯಾಕರ್ಸ್ಗಳು ಬಳಕೆದಾರರನ್ನು ವಂಚನೆ ಮಾಡುತ್ತಿದ್ದಾರೆ. ಪ್ರೀತಿ ಜಾಲದಲ್ಲಿ ಬಿದ್ದು ಮರುಳಾಗಿ ಸೈಬರ್ ವಂಚನೆಯಲ್ಲಿ ಹಣ ಕಳೆದುಕೊಂಡವರು, ಹಣ ದುಪ್ಪಟ್ಟಾಗುತ್ತದೆ ಎಂದು ಅತೀವ ಆಸೆಯಲ್ಲಿ ಹಣದ ತೈಲಿಯನ್ನು ಅಪರಿಚಿತರಿಗೆ ಕೊಟ್ಟವರು, ಅದೇನೋ ಹೊಸ ಆಫರ್ ಬಂದಿದೆ ಎಲ್ಲ ಉಚಿತ ಅಂತೆ ಅಂತ ಹೇಳಿ ಏನೂಂತಾನೂ ಯೋಚನೆ ಮಾಡದೆ ATM ಪಿನ್ OTPಗಳನ್ನು ಆಗಂತುಕರಿಗೆ ತಿಳಿಸಿ ಹಣ ಕಳೆದುಕೊಂಡವರು, ಹೀಗೆ ಹಣದ ಜೊತೆಗೆ ಬದುಕಿಗೆ ಅಗತ್ಯವಿರುವ ನಂಬಿಕೆ, ಆತ್ಮವಿಶ್ವಾಸ ಕಳೆದುಕೊಂಡು ಖಿನ್ನತೆಗೆ ಜಾರಿದವರ ಕಥೆಗಳು ಹಲವಷ್ಟಿವೆ. ಸೈಬರ್ ವಂಚನೆಯ ರೂಪ ಹಲವು ವಿಧಗಳಲ್ಲಿವೆ. ಅವುಗಳ ಅಂತಿಮ ಉದ್ದೇಶ ವಂಚನೆಯಾದರೂ ಅದರ ಜಾಲದೊಳಗೆ ಸುಲಭವಾಗಿ ಹೊಕ್ಕು ಹೊರಬರಲಾರದವರ ವೈಯಕ್ತಿಕ ಬದುಕನ್ನು ಬುಡಮೇಲಾಗಿಸಬಹುದು. ಆರ್ಥಿಕವಾಗಿ ಬರಿದು ಮಾಡಿ ಸಾಮಾಜಿಕವಾಗಿ ತಲೆ ಎತ್ತದಂತೆ ಮಾಡುವ ಸಾಧ್ಯತೆಯನ್ನು ಅಲ್ಲಗೆಳೆಯುವಂತಿಲ್ಲ. ಆನ್ಲೈನ್ನಲ್ಲಿ ಸದಾ ಲಭ್ಯವಿರುವಂತೆ ಕಾಣುವ ಮೋಸಗಾರರು ಚಂದದ ಮಾತುಗಳನ್ನಾಡಿ ಸಂಬಂಧವನ್ನು ಬೆಳೆಸಲು ನೋಡುತ್ತಾರೆ. ಇಡೀ ಜಗತ್ತು ಪ್ರೀತಿಯಿಂದ ತುಂಬಿದೆ ಮತ್ತು ಚಲುವೆಲ್ಲವನ್ನು ತುಂಬಿಕೊಂಡು ತೂಗುತ್ತಿದೆ ಎಂಬ ಮಾತುಗಳನ್ನು ಆಡುತ್ತಲೇ ಮಾಯಾಜಾಲವನ್ನು ಬೀಸುತ್ತಾರೆ. ಭಾವನಾತ್ಮಕ ಪ್ರಪಂಚವೊಂದನ್ನು ಸೃಷ್ಟಿಸಿ ನಂಬಿಕೆ, ವಿಶ್ವಾಸವನ್ನು ಗಳಿಸುತ್ತಾರೆ. ಕ್ರಮೇಣ ಅದರ ಲಾಭವನ್ನು ಪಡೆಯಲು ಹವಣಿಸುತ್ತಾರೆ. ಸೈಬರ್ ಅಪರಾಧಿಗಳು ಹೆಚ್ಚಾಗಿ ಹಿರಿಯರು ಮತ್ತು ಖಾಲಿ ಸಮಯದಲ್ಲಿ ಹೆಚ್ಚಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ನಿರತರಾಗಿರುವವರನ್ನೇ ಗುರಿಯಾಗಿಸುತ್ತಿದ್ದಾರೆ. ಕೆಲವು ಬಾರಿ ನಿವೃತ್ತ ನೌಕರರನ್ನು ಬಲೆಗೆ ಕೆಡವುತ್ತಾರೆ. ವಂಚಕರು ಇದಕ್ಕಾಗಿ ಮಾರ್ಫಿಂಗ್ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ತಮ್ಮದೇ ವಿಡಿಯೋ, ಫೋಟೋಗಳನ್ನು ಸೃಷ್ಟಿಸುತ್ತಿದ್ದು ಕುಟುಂಬಸ್ಥರನ್ನು ಬೆದರಿಸುವ ಯತ್ನ ಮಾಡುತ್ತಿದ್ದಾರೆ. ಜೊತೆಗೆ ವಂಚಕರು CBI, ಕಸ್ಟಮ್ಸ್, NIA ಮತ್ತು ED ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡಿ ನಿಮ್ಮ ಹೆಸರಿನಲ್ಲಿ ಅಕ್ರಮ ಡ್ರಗ್ಸ್, ಶಸ್ತ್ರಾಸ್ತ್ರ ಸಾಗಣೆಯಾಗುತ್ತಿದೆ ಎಂದು ಬೆದರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಸ್ಕ್ಯಾಮರ್ಗಳು ನಕಲಿ ಇಮೇಲ್ಗಳು, ಪಠ್ಯ ಸಂದೇಶಗಳನ್ನು ಕಳುಹಿಸುತ್ತಾರೆ ಅಥವಾ ಕಾನೂನುಬದ್ಧ ಸಂಸ್ಥೆ ಎಂದು ಹೇಳಿಕೊಂಡು ಫೋನ್ ಕರೆ ಮಾಡುತ್ತಾರೆ. ಬಳಕೆದಾರರ ಹೆಸರುಗಳು, ಪಾಸ್ವರ್ಡ್, OTP ಅಥವಾ ಇತರ ಸೂಕ್ಷ್ಮ ಮಾಹಿತಿಯನ್ನು ನೀಡಲು ತಿಳಿಸಿ ಜನರನ್ನು ಮೋಸಗೊಳಿಸುತ್ತಾರೆ. ವೈಯಕ್ತಿಕ ಮಾಹಿತಿಗಳನ್ನು ಕದ್ದು ಮೋಸ ನಡೆಸುತ್ತಿದ್ದಾರೆ. ಅವರ ಹೆಸರನ್ನು ಬಳಸಿಕೊಂಡು ಮೋಸದಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಹಣ ಪಡೆಯುವುದು, ಖಾತೆಗಳನ್ನು ತೆರೆಯಲು ಹಾಗೂ ಇನ್ನಿತರ ಅಪರಾಧಗಳನ್ನು ಮಾಡಲು ವೈಯಕ್ತಿಕ ಗುರುತುಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸ್ಕ್ಯಾಮರ್ಗಳು ದುರುದ್ದೇಶಪೂರಿತ ಲಿಂಕ್ ಅಪ್ಲಿಕೇಶನ್ಗಳನ್ನು ಕಳುಹಿಸುತ್ತಾರೆ. ಅವುಗಳನ್ನು ಕ್ಲಿಕ್ ಮಾಡಲು ಹೇಳುತ್ತಾರೆ. ಕ್ಲಿಕ್ ಮಾಡಿದ ನಂತರ ಮೊಬೈಲ್ ಅಥವಾ ಕಂಪ್ಯೂಟರ್ಗೆ ವೈರಸ್ ಕಳುಹಿಸಿ ಹ್ಯಾಕ್ ಮಾಡುತ್ತಾರೆ. ಉದ್ಯೋಗವನ್ನು ನೀಡುವ ನೆಪದಲ್ಲಿ ಜನರನ್ನು ಆನ್ಲೈನ್ನಲ್ಲಿ ಗುರಿಯಾಗಿಸಿ ನಂತರ ಅವರ ಹಣವನ್ನು ಕದಿಯುತ್ತಾರೆ. ಸೈಬರ್ ಅಪರಾಧಿಗಳು ನಕಲಿ ಇ-ಕಾಮರ್ಸ್ ವೆಬ್ಸೈಟ್ಗಳನ್ನು ಸ್ಥಾಪಿಸುತ್ತಾರೆ. ನಕಲಿ ಉತ್ಪನ್ನಗಳ ಜಾಹೀರಾತು ತೋರಿಸಿ ಖರೀದಿ ಮಾಡುವಂತೆ ಹೇಳಿ ಜನರನ್ನು ಮೋಸಗೊಳಿಸುತ್ತಾರೆ. ನಿತ್ಯ ಇಂತಹ ವರದಿಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಭಾರತದಲ್ಲಿ 3 ತಿಂಗಳಲ್ಲಿ 86,227 ಸೈಬರ್ ವಂಚನೆ ಪ್ರಕರಣಗಳು ಪತ್ತೆಯಾಗಿವೆ. ಮೋಸ ಹೋಗುವವರು ಎಲ್ಲಿಯವರೆಗೆ ಜಾಗೃತರಾಗುವುದಿಲ್ಲವೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಎಂಬುದನ್ನು ಈ ಅಂಕಿಅಂಶಗಳು ಸಾಬೀತುಪಡಿಸುತ್ತವೆ. ಹಾಗೆಂದುಕೊಂಡು ನಾವು ಸುಮ್ಮನಿದ್ದರೆ ಸುಲಿಗೆ ತಪ್ಪದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹಾಗಾಗಿ ಸೈಬರ್ ವಂಚನೆ ಸೇರಿದಂತೆ ಸೈಬರ್ ಅಪರಾಧದ ಬಗ್ಗೆ ಯಾವುದೇ ದೂರು ದಾಖಲಿಸಲು ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಸಹಾಯ ಸಂಖ್ಯೆ 1930 ನಂಬರ್ಗೆ ಡಯಲ್ ಮಾಡಿ ಸಂಪರ್ಕಿಸಬಹುದು. ಇದಲ್ಲದಿದ್ದರೆ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಬಹುದು. ಇದರ ಜೊತೆ cybercrime.gov.in ಮೂಲಕ ಆನ್ಲೈನ್ನಲ್ಲಿಯೂ ಕೂಡ ದೂರು ದಾಖಲಿಸಬಹುದು. ಇದರ ಜೊತೆ ಮುಖ್ಯವಾಗಿ ನಾವು ಆರ್ಥಿಕ ಹಾಗೂ ತಾಂತ್ರಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ನಿವೇಶನ, ಚಿನ್ನ, ಷೇರು ಹೀಗೆ ಯಾವುದರಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಎಂಬುದರ ಬಗ್ಗೆ ಸಮರ್ಪಕ ಜ್ಞಾನ ಬೆಳೆಸಿಕೊಳ್ಳಬೇಕು. ಹಣಕಾಸು ಇರಲಿ, ವೈಯಕ್ತಿಕ ಬದುಕಿನ ವಿವರಗಳೇ ಇರಲಿ, ಯಾರಿಗೆ ಎಷ್ಟು ಮಾಹಿತಿ ನೀಡಬೇಕು ಎಂಬುದರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಸೈಬರ್ ಕಳ್ಳರು ತಂತ್ರಜ್ಞಾನದ ಯಾವ ಹಾದಿ ಹಿಡಿದು ಕನ್ನ ಹಾಕುತ್ತಾರೆ ಎಂಬುದರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಈಗೀಗಂತೂ ಸಾಮಾಜಿಕ ಜಾಲತಾಣಗಳೇ ಬದುಕಿನ ಭಾಗವಾಗಿ ಬಿಟ್ಟಿವೆ.
ಸಾಮಾಜಿಕ ವ್ಯವಸ್ಥೆಯ ಬದುಕಿನಿಂದ ಬಹುದೂರ ಹೋಗಿಬಿಟ್ಟಿದ್ದೇವೆ. ಸ್ನೇಹಿತರು, ಪ್ರೀತಿ ಪಾತ್ರರೆಲ್ಲರೂ ವರ್ಚುವಲ್ ಆಗಿ ಇದ್ದಾರೆ ಹೊರತು ಆಫ್ಲೈನ್ನಲ್ಲಿ ಕಡಿಮೆಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಆ್ಯಪ್ ಇರಲಿ, ಸಾಮಾಜಿಕ ಜಾಲತಾಣಗಳೇ ಇರಲಿ, ಅರಿವು ಮೂಡಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಡಿಜಿಟಲ್ ವ್ಯವಹಾರದ ಬಗ್ಗೆ ಎಂದಿಗೂ ಎಚ್ಚರ ತಪ್ಪಬೇಡಿ. ಇದು ಜನಶಕ್ತಿ ಮೀಡಿಯಾದ ಕಳಕಳಿ.